ನಮಸ್ಕಾರ ಬಂಧುಗಳೇ. ಈ ಅಮಾವಾಸ್ಯೆ ದಿನದಂದು ಇದೊಂದು ಸರಳ ಪರಿಹಾರ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಶಾಶ್ವತವಾಗಿ ನೆಲೆಸಿರ್ತಾರೆ. ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸದಾಕಾಲ ಇರುವಂತದ್ದು. ನೋಡಿ, ಅದಕ್ಕೆ ಸರಳ ಪರಿಹಾರ ಮತ್ತೆ ಸರಳ ವಿಚಾರ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅಮಾವಾಸ್ಯೆದಂದು ಇದೊಂದು ಪರಿಹಾರ ಮಾಡಿಕೊಳ್ಳಿ ನೀವು ಮನೆಯಲ್ಲಿ. ಅಮಾವಾಸ್ಯೆ ದಿನದಂದು ಬೆಳಗ್ಗೆ 6ರಿಂದ 7 ಗಂಟೆ ಒಳಭಾಗದಲ್ಲಿ ನೋಡಿ, 6 ಗಂಟೆಯಿಂದ 7 ಗಂಟೆ ಒಳಭಾಗದಲ್ಲಿ ಕೆಂಪು ಹೂವಿನಿಂದ ಲಕ್ಷ್ಮೀದೇವಿಗೆ ಕಮಲದಿಂದ ಪೂಜೆ ಮಾಡಬೇಕು. ನೋಡಿ ಬಂಧುಗಳೇ, ಲಕ್ಷ್ಮೀದೇವಿಗೆ ಕೆಂಪು ಹೂವು ಮತ್ತು ಕಮಲದಿಂದ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ತಾಯಿಯ ಅನುಗ್ರಹ ಆಗುವಂಥದ್ದು, ಲಕ್ಷ್ಮೀದೇವಿಯ ಅನುಗ್ರಹ ಆಗುವಂಥದ್ದು. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತೇಳಿ 108 ಬಾರಿ ಪಠನೆ ಮಾಡಿ ಆ ಕೆಂಪು ಹೂವು ಮತ್ತು ಕಮಲದ ಹೂವಿಂದ ನೀವು ಆ ತಾಯಿಗೆ ಸಮರ್ಪಣೆ ಮಾಡೋದ್ರಿಂದ ಸದಾಕಾಲ ಆ ತಾಯಿ ನಿಮ್ಮ ಮನೆಯಲ್ಲಿ ನಿಲ್ಲಿಸಿರ್ತಾಳೆ, ನಿಮ್ಮನ್ನು ಆಶೀರ್ವದಿಸ್ತಾ ಇರ್ತಾಳೆ. ಪ್ರೀತಿಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದ ಅನ್ನೋದು ಆ ತಾಯಿ ಕಡೆಯಿಂದ ಆಗುವಂಥದ್ದು. ಮತ್ತು ಸಕಲ ಐಶ್ವರ್ಯ, ಸಂಪತ್ತು, ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಅನ್ನೋದು ಕೊಟ್ಟು ಆ ತಾಯಿ ನಿಮ್ಮನ್ನು ಕಾಪಾಡುವಂಥದ್ದು. ಸದಾಕಾಲ ನಿಮ್ಮ ಮನೆಯಲ್ಲಿ ಆ ತಾಯಿ ನೆಲೆಸಿರ್ತಾಳೆ. ಮತ್ತೊಂದು ವಿಶೇಷವಾಗಿ ನೋಡಿ, ಮನೆಯಲ್ಲಿ ಶಾಂತಿ ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ವಿಶೇಷವಾಗಿ ಶಾಂತಿ ಬೇಕು ಅಂತ ಹೇಳಿದ್ರೆ ಈಶಾನ್ಯ ದಿಕ್ಕು ಬಹಳ ಶುದ್ಧೀಕರಣವಾಗಿರಬೇಕು. ಈಶಾನ್ಯ ದಿಕ್ಕಲ್ಲಿ ಬಹಳ ಶುದ್ಧೀಕರಣ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಮತ್ತು ಶಾಂತಿ ಸಿಗುವಂಥದ್ದು. 2ನೇ ದಿನಪ್ಪ ಅಂತ ಹೇಳಿದ್ರೆ ಅಮಾವಾಸ್ಯ ದಿನ ದಾರಿದ್ರ್ಯ ಪರಿಹಾರ ಆಗುತ್ತೆ. ಇದು ನೀವು ನೋಡಿ, ಎಲ್ಲ ಒಂದು ಪರಿಹಾರ ಮಾಡಿಕೊಳ್ಳಿ. ನಿಮ್ಮಲ್ಲಿರುವಂತಹ ದಾರಿದ್ರ್ಯ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗಿ ಲಕ್ಷ್ಮೀದೇವಿ ಕೃಪಾ ಕಟಾಕ್ಷ ನೀವು ಪಾತ್ರ ಆಗಿರ್ತೀರಾ. ಇನ್ನು ಹೆಚ್ಚಿನ ಮಾಹಿತಿ ನಮ್ಮನ್ನು ನೇರವಾಗಿ ಬಂದು ಭೇಟಿ ಮಾಡಬಹುದು. ನಮಸ್ಕಾರ.